ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತು ದೇವ್ರ ಮನೆಯಲ್ಲಿ ಹೊಸ ಹೂವಿಟ್ಟು ಪೂಜೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಸ್ವಲ್ಪ ಅರಿಶಿನ ಕುಂಕುಮ ಮನೇಲಿ ಉಪ್ಪು ಈ ರೀತಿ ಎಲ್ಲ ಖಾಲಿ ಆಗಬಾರ್ದು. ಬಟ್ ಅರಿಶಿನ ಖಾಲಿಯಾಗಿ ಏನಿರಲಿಲ್ಲ. ಅರಿಶಿನ ಇತ್ತು. ದೇವ್ರ ಮನೆಯಲ್ಲಿರೋಂತಹ ಅರಿಶಿನ ಹೊಸ್ಲಿಗೆ ಹಾಕಲ್ಲ ನಾವು. ಹೊರಗಡೆ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಏನು ಅರಿಶಿನ ಕುಂಕುಮ ಇಡ್ತೀವಿ ಅದೇ ಅರಿಶಿನ ಬಾಗಿಲಿಗೆ ಹೊಸ್ಲಿಗೆ ದೇವ್ರ ಮನೆ ಹೊಸ್ಲಿಗೆ ಹಾಕ್ಬಿಟ್ಟು ಆಮೇಲೆ ರಂಗೋಲಿನ ಹಾಕ್ತೀನಿ. ಆದರೆ ಅಲ್ಲಿ ಅರಿಶಿನ ಸ್ವಲ್ಪ ಕಮ್ಮಿ ಇತ್ತು. ಸರಿ ಆಯಿತು, ಹಂಗೇ ಹೊಸ್ಲು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು, ಅರಿಶಿನ ಏನು ಬಾಗಿಲಿಗೆ ಒರೆಸೋದು ಬೇಡ, ಹಂಗೇ ರಂಗೋಲಿ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಹೊಸ ಹೂವು ಅಲ್ವಾ, ಬರಬೇಕಾದ್ರೆ ತೊಗೊಂಬಂದೆ. ಸ್ವಲ್ಪ ಮೊಳ 30 ರೂಪಾಯಿ ಅಂದರು. ಕೆಲವೊಂದೊಂದು ಟೈಮಲ್ಲಿ 50 ರೂಪಾಯಿ 60 ರೂಪಾಯಿ ಅಂತ ಎಲ್ಲ ಇರುತ್ತೆ. ಸರಿ ಆಯಿತು 30 ಅಲ್ವಾ ಅಂತ ಅಂದ್ಬಿಟ್ಟು ತೊಗೊಂಬಂದು ಫ್ರಿಜ್ ಒಳಗಡೆ ಇಟ್ಟಿದ್ದೆ ಬೆಳಗ್ಗೆನೇ. ಬಟ್ ಹೆಂಗಾಯಿತು ಅಂದರೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡಿದ್ದೀನಿ. ಮನೆಯೆಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ವಿಡಿಯೋ ಶೂಟನ್ನ ಮಾಡ್ಕೊತಾ ಇದ್ದೀನಿ. ತುಳಸಿ ಕಟ್ಟೆ ಮುಂದೆ ನಾನು ಯಾವುದೋ ಒಂದು ರಂಗೋಲಿ ಬಿಡ್ಸೋಕ್ಕೆ ಅಂತ ಹೋದೆ, ಚುಕ್ಕಿ ತಪ್ಪಾಗ್ಬಿಡ್ತು. ಸರಿ ಆಯಿತು, ಅದಕ್ಕೆ ಮ್ಯಾನೇಜ್ ಮಾಡಿ ಏನೋ ಒಂದು ತೀಡಿ ಮಾಡಿದ್ದೀನಿ. ಆದರೂ ಒಂಥರ ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ ಮನೆ ಮುಂದೆ ಒಂದು ರಂಗೋಲಿ ಇಟ್ಟಷ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇವತ್ತೇನು ಮಳೆ ಇಲ್ಲ. ಹಾಗಾಗಿ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಇದೆ. ಯಾಕಂತ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂಚೂರು ತಗ್ಗಾಗ್ಬಿಟ್ಟಿದೆಯಲ್ಲ, ಏನು ಮೆಟ್ಲು ಅಂದರೆ ಟೆರೆಸ್ ಮೇಲೆ ನೀರಿರುತ್ತಲ್ಲ, ಮಳೆ ಹುಯ್ದಿದ್ದು ಆ ನೀರೆಲ್ಲ ಬಂದು ಮನೆ ಮುಂದೆ ಸ್ಟಾಕ್ ಆಗುತ್ತೆ. ಪೂರ್ತಿ ಎಲ್ಲ ಇಳ್ದು ಹೋಗೋದಿಲ್ಲ, ಸ್ವಲ್ಪ ಸ್ಟಾಕ್ ಆಗಿಬಿಡುತ್ತೆ. ಆವಾಗ ನಾವು ಹಾಕಿರುವಂಥ ರಂಗೋಲಿಗಳು ಮನೆ ಮುಂದೆ ತಿರುಗಾಡೋದಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ. ಯಾವಾಗಲೂ ಒರೆಸ್ತಾ ಇದ್ದಂಗೆ ಒರೆಸ್ದಂಗೆಲ್ಲನೂ ಅದೇನಾಗುತ್ತೆ, ಪೂರ್ತಿ ಮತ್ತೆ ಮಳೆ ಬಂದಾಗ ಮತ್ತೆ ತುಂಬಿಕೊಳ್ಳುತ್ತೆ. ಈ ಥರ ಆಗುತ್ತೆ ಅಂತಲೇ ನಾನು ಎಷ್ಟಾರು ಮಳೆ ಬರಲಿ ಈಗ ಒರೆಸ್ಬಿಟ್ಟು ಬಂದಿರ್ತೀನಿ ಒಳಗಡೆ, ಮತ್ತು ಅದಾಗಲೇ ಮತ್ತೆ ಮಳೆ ಹುಯ್ದು ಮನೆ ಮುಂದೆ ನೆಂದಿರುತ್ತೆ. ಅದಕ್ಕೆ ಅದೆಷ್ಟು ದಿನ ಹುಯ್ಕೊಳ್ಳುತ್ತೋ ಮಳೆ ಹುಯ್ಕೊಳ್ಳಿ, ಒರ್ಸೋಕ್ಕೆ ಹೋಗಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅಷ್ಟು ನಿಂತ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ಸಂಜೆ ಒರೆಸಿರ್ತೀನಿ, ಮತ್ತೆ ಬೆಳಗ್ಗೆ ಆಗಾಗಲೇ ತುಂಬ್ಕೊಂಡಿರುತ್ತೆ. ಬೆಳಗ್ಗೆ ಒರೆಸಿರ್ತೀನಿ, ಮತ್ತೆ ಇನ್ನೊಂದು 2 ಅವರ್ಗಾಗಲೇ ಮತ್ತೆ ಮಳೆ ಹುಯ್ಯುತ್ತಾ ಮತ್ತೆ ನಿಂತ್ಕೊಳ್ಳುತ್ತೆ. ಹಿಂಸೆ ಆಗಿಬಿಡ್ತು. ಅದಕ್ಕೆ ಅಲ್ಲೇ ಹಂಗೆ ಇದ್ಬಿಡ್ಲಿ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಸದ್ಯಕ್ಕೆ ಇವತ್ತೇನು ಮಳೆ ಇರಲಿಲ್ಲ. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ, ಆಮೇಲೆ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು. ಮನೆಯವ್ರಿಗೆ ಗೊತ್ತಿಲ್ಲ, ಬಟ್ ಗೊತ್ತಿದ್ದು ಬರ್ತಾ ಇದ್ದಾರೆ, ನೋಡೋಣ. ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಈ ಫಿಶ್ ಫ್ರೈ ಮಾಡ್ತಾರಲ್ವ, ಇದು ನನಗೆ ಸಖತ್ ಇಷ್ಟ ಮಾತ್ರ. ನನಗೆ ಅವಾಗೆಲ್ಲ ಫಸ್ಟು ಫಿಶ್ ಅಂದ್ರೇ ಇಷ್ಟ ಇರಲಿಲ್ಲ. ಬಟ್ ಇದು ಯಾವಾಗ 1-2 ಟೈಮ್ ತಿನ್ನೋ ಒಂಥರ ಫೇವ್ರೇಟ್ ಆಗಿಬಿಟ್ಟೈತೆ. ಇದು 40 ರೂಪಾಯಿನೋ 50 ರೂಪಾಯಿನೋ ಇರುತ್ತೆ ಒಂದು ಫಿಶ್ಶು. ಬಟ್ ಟೇಸ್ಟ್ ಮಾತ್ರ ಎಷ್ಟು ಸೂಪರಾಗಿರುತ್ತೆ. ನನಗೆ ಯಾವಾಗಲೂ ಇದು ಫೇವ್ರೇಟ್ ಮಾತ್ರ, ಎನಿ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಂಥರ ತಿಂತಾಯಿದ್ರೆ ಇನ್ನೂ ಒನ್ ಮೋರ್ ಅಂತ ಹೇಳ್ತಾರಲ್ಲ, ಹಂಗೆ ತಿನ್ನೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೆಯವ್ರು 2 ತೊಗೊಂಬಂದಿದ್ರು, ನಮ್ಮ ಮನೆಯವ್ರಿಗೊಂದು ನನಗೊಂದು. ಚೆನ್ನಾಗಿದೆ. ಊಟಕ್ಕೆಲ್ಲನೂ ಕೂಡ ಇಷ್ಟ ಆಗುತ್ತೆ. ಗುರುವಾರ ತಿಂತೀರಾ ಅಂತ ಕೇಳ್ಬೋದು. ತಿಂತೀನಿ, ಅಂದರೆ ಸೋಮವಾರ ಮತ್ತು ಶನಿವಾರ ತಿನ್ನಲ್ಲ. ಗುರುವಾರ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಕೆಲಸ ಅದಾದರೆ ಇನ್ಮೇಲೆ ಗುರುವಾರ ತಿನ್ನಲ್ಲ ಅಂತ ಇದು ಮಾಡ್ಕೊಂಡಿದ್ದೀನಿ. ಬಟ್ ಅದು ಕೆಲಸ ಆಗಬೇಕು. ಕೆಲಸ ಆಗಿಬಿಟ್ರೆ ಅದನ್ನು ಗುರುವಾರ ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತೀನಿ. ಅದಿನ್ನೂ ಪ್ರೊಸೆಸಿಂಗಲ್ಲಿ ನಡೀತಾ ಇದೆ, ನೋಡೋಣ. ಅದು 100% ಆದರೆ ಆ ಕೆಲಸ ಖಂಡಿತವಾಗ್ಲೂ ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ನನ್ನ ಮಗ ನನ್ನ ಮದುವೆ ವೀಡಿಯೋನ ಅವನೇ ಹಾಕೊಂಡ್ಬಿಡ್ತಾನೆ ಟಿ ವಿಲಿ. ಮದುವೆ ವೀಡಿಯೋ ಹಾಕೊಂಡಾದ್ಮೇಲೆ ಅವನೇನು ಮಾಡ್ತಾನೆ ಅಂತ ಅಂದರೆ, ರಿಸೆಪ್ಷನ್ಗೆ ನಿಲ್ಲಿಸಿದಾಗ ನನಗೆ ನಮ್ಮ ಮನೆಯವ್ರು ಪ್ರಪೋಸ್ ಮಾಡೋದು ವೀಡಿಯೋ ಇದೆಯಲ್ಲ, ಆ ವಿಡಿಯೋನ ನೋಡ್ಕೊಂಡವನೆ. ಅದಕ್ಕೆ ಆ ಟ್ರೈಪಾಡ್ ಇಟ್ಟಿದ್ನಲ್ಲ, ಅಲ್ಲಿಗೆ ಅಲ್ಲೊಂದು ಪ್ಲಾಸ್ಟಿಕ್ ರೋಸ್ ಇತ್ತು, ಅದನ್ನು ಇಟ್ಕೊಂಡು ಅವನು ಅಲ್ಲಿ ಯಾವ ಥರ ಇದೆ ಅದೇ ಥರ ಆ್ಯಕ್ಟಿಂಗ್ ಮಾಡೋದು, ಆ ಥರ ಮಾಡ್ತಾಯಿದ್ದ. ಅದಕ್ಕೆ ನನ್ನ ಕಡೆ ನೋಡಿ ಸ್ಮೈಲ್ ಮಾಡ್ತಾಯಿದ್ದ. ಹಾಗೆಯೇ ನಾನು ಅಡುಗೆನೂ ಕೂಡ ಮುಗಿಸಿದ್ದೀನಿ. ಮೊಳಕೆ ಹುರುಳಿಕಾಳು ಬರುತ್ತಲ್ಲ, ಆ ಸಾಂಬಾರು ಹಾಕಿ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದೀನಿ. ನೀವು ನೋಡ್ಬೋದು ಯಾಕೆ ಎಲ್ಲ ಸಾಂಬಾರು ಕೂಡ ಒಂಥರ ಗೊಜ್ಜು ಥರ ಮಾಡ್ತೀರಿ ಅಂತ. ನನಗೆ ಆ ಥರ ಇಷ್ಟ. ನನಗೆ ಸಾಂಬಾರು ಗೊಜ್ಜು ಥರ ಇರಬೇಕು, ತೀರಾ ತೆಳುವಾಗಿರಬಾರ್ದು ಸಾಂಬಾರು, ಗಟ್ಟಿ ಥರ ಇದ್ದರೆ ನಂಗೆ ತಿನ್ನೋಕೆ ಇಷ್ಟ ಆಗುತ್ತೆ. ಹಂಗಾಗಿ ಹಂಗೆ ಮಾಡ್ತೀನಿ.
ಇನ್ನೂ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಅಂತ ಹೇಳಿದ್ನಲ್ವ, ಇದು ಶುಕ್ರವಾರ ಬೆಳಗ್ಗೆ ನಾನು ಅವನಿಗೆ ಸ್ನ್ಯಾಕ್ಸು, ಲಂಚ್ ಇಲ್ವಲ್ಲ, ಸ್ನ್ಯಾಕ್ಸಿಗೆ ಬನಾನಾ ಮತ್ತು ಆ್ಯಪಲ್ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಫ್ರೂಟ್ ಕೇಕು ಅಂದರೆ ಪ್ಲೇನ್ ಕೇಕ್ ಬರುತ್ತಲ್ಲ, ಅದನ್ನು ಒಂದು ಪೀಸ್ ಹಾಕಿದ್ದೀನಿ. ಒಂದು ಪೀಸೇನೆ ಅದನ್ನು ಅರ್ಧ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಇವತ್ತು ಟಿಫನ್ಗೆ ಮೊಸರನ್ನ ಮಾಡಿದ್ದೆ. ಮೊಸರೇನು ನೀಟಾಗಿ ಏನು ಕಲ್ಸೋಕ್ಕೆ ಹೋಗಲ್ಲ, ಈ ರೀತಿ ಗೊಜ್ಜು ಮಾಡಿ ಇಟ್ಬಿಡ್ತೀನಿ. ರೈಸು ಎಷ್ಟು ಬೇಕಷ್ಟು ಮೊಸರನ್ನ ಹಾಕ್ಕೊಂಡು ತಿಂಡಿ ತಿನ್ನೋದು ಈ ರೀತಿ. ಅದನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಅದಾದ ನಂತರ ನಾನು ನನ್ನ ಮಗನ್ನ ಬಿಡೋಕ್ಕೆ ಅಂತ ಹೋಗ್ತೀನಲ್ವ, ಆವಾಗಲೇ ತೊಗೊಂಬಂದಿದ್ದೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಪೇಡ ಬರುತ್ತೆ ನೋಡಿ, 60 ರೂಪಾಯಿ ಇದು ಪೇಡ. ಇದು ನಂದಿನಿ ಪಾರ್ಲರೆಲ್ಲ ಬರುತ್ತಲ್ಲ, ಒಂಥರ ಸ್ಟೋರು, ಹಾಲು ಆಗಿರ್ಬೋದು, ನಂದಿನಿ ಪ್ರಾಡಕ್ಟ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದರಲ್ಲಿ ಬರ್ತಾ ಅಲ್ಲೊಂದು ನಮ್ಮ ಮಗನ ಸೇರಿಸಿದ್ದೀನಲ್ಲ, ಅದ್ರ ಪಕ್ಕದಲ್ಲಿದೆ ಕ್ರಾಸಿಂಗಲ್ಲಿ, ಅಲ್ಲಿ ತೊಗೊಂಬಂದೆ. ನಾನು ಒಬ್ಬರು ಯೂಟ್ಯೂಬರ್ ನೋಡಿಬಿಟ್ಟು ಈ ಥರನೂ ಸಿಗುತ್ತಾ ಅಂತ, ನನಗೆ ನಿಜವಾಗ್ಲೂ ಸಿಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನೋಡಿದೆ. ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಂಗೆ ಚಿಕ್ಕ ಚಿಕ್ಕ ಪೇಡನೇ ಇರ್ಬೋದು, ಆದರೆ ಟೇಸ್ಟ್ ಮಾತ್ರ 100ಗೆ 100% ಕೊಡ್ಬೋದು, ಅಷ್ಟು ಟೇಸ್ಟು. 60 ರೂಪಾಯಿಗೆ 10 ಪೇಡ ಬರುತ್ತೆ. ಚೆನ್ನಾಗಿತ್ತು ಟೇಸ್ಟು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಪೇಡ ಅಂತ ಅಂದ್ಬಿಟ್ಟು. ಸ್ಮಾಲ್ ಚಿಕ್ಕದಾಗಿ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಹಿಂಗೆ ಬರ್ತಾ ಇದು ತರ್ಣಿಕಾಳು, ಹಸಿ ತರ್ಣಿಕಾಳು ಕೂಡ ಸಿಕ್ಕಿತ್ತು. ಕೆಜಿ 30 ಅಂತಂದರು. ಅದನ್ನು ಕೂಡ ತಗೊಂಡು, ಅದಾದಮೇಲೆ 10 ರೂಪಾಯಿ ಕಟ್ಟು ಕೊತ್ತಂಬರಿ, ನಾಟಿ ಕೊತ್ತಂಬರಿ ಅಂತಂದರು. ಅದನ್ನು ತಗೊಂಡು ನಾನು ಮನೆಗೆ ಬಂದೆ ಸೀದಾ. ಆಮೇಲೆ ಮಧ್ಯಾಹ್ನ ನನ್ನ ಮಗನ್ನ ಅಂತ ಕರ್ಕೊಂಬರೋಕ್ಕೆ ಅಂತ ಹೋದ್ನಲ್ವ, ಆವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ಮ್ಯಾಗಿ ಪ್ಯಾಕೆಟ್ ಏನೋ ತಗೊಂಡೆ. ಮ್ಯಾಗಿ ಪ್ಯಾಕೆಟ್ ಬಂದು ತುಂಬ ಚೆನ್ನಾಗಿದೆ. ಇದು 56 ರೂಪಾಯಿ ಇತ್ತು ಫಸ್ಟು, 51 ರೂಪಾಯಿ ಮಾಡಿದ್ದಾರೆ. 4 ಇದು ಏನು ಪೀಸಸ್ ಬರುತ್ತೆ. ಇದು ಮ್ಯಾಗಿ ಇದು ಯಾವಾಗಲೂ ತಿನ್ನಬೇಡಿ ಅಂತ ಎಲ್ಲ ಹೇಳ್ತೀರಾ, ಬಟ್ ಅಪರೂಪಕ್ಕೆ ತಿನ್ನೋದು. ಅಂದರೆ ಮ್ಯಾಗಿ ಪ್ಯಾಕೆಟ್ ಏನೋ ತೊಗೊಂಬಂದೆ, ಮಾಡಿಕೊಡೋವರೆಗೂ ಬಿಡಲೇ ಇಲ್ಲ ನನ್ನ ಮಗ. ಅಮ್ಮ ಮಾಗಿ ಅಂತಲೇ ಇದ್ದ. ಅವನಿಗೆ ಮ್ಯಾಗಿ ಅನ್ನೋಕ್ಕೆ ಬರಲ್ಲ, ಮಾಗಿ ಅಂತಲೇ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಆವಾಗ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಮ್ಯಾಗಿ ಮಾಡೋದು. ಇವಾಗ ಮತ್ತೆ ತೋರಿಸ್ತಿರಲ್ಲ, ಹೆವಿಯಾಗಿ ತಿನ್ನಬೇಡಿ ಅಂತ ಯಾರು ಕೂಡ ಕಮೆಂಟ್ ಹಾಕಬೇಡಿ. ಆವಾಗ ಮಾಡಿದ್ದು ಯಾಕೆ ಅಂತಂದರೆ ಸಿಲಿಂಡ್ರ್ ಇರಲಿಲ್ಲ, ಅದನ್ನು ಕೂಡ ನಾನು ರೀಸನ್ ಹೇಳಿದ್ದೀನಿ. ಬೇಗ ಕ್ವಿಕ್ಕಾಗಿ ಆಗೋ ಥರ, ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಥರ ನಾನು ಮ್ಯಾಗಿನ ಮಾಡಿದ್ದು ಇದು. ಬಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು, ಮಾಡಿಕೊಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಮನೇಲಿ ತರಕಾರಿ ಇತ್ತು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲನೂ ಇತ್ತು. ಬಟ್ ಅದನ್ನೆಲ್ಲ ಕಟ್ ಮಾಡಿ ಮಾಡೋವರೆಗೂ ಬಿಡಲಿಲ್ಲ ಇವರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಗೆಯೇ ಬಿಸಿನೀರು ಕಾಯಿಸ್ಬಿಟ್ಟು ಮಳ್ಳಬೇಕಾದ್ರೆ 2 ಪೀಸ್ನ ಹಾಕ್ಬಿಟ್ಟು ಮ್ಯಾಗಿನ ಇವಾಗ ನಾನು ಮಾಡ್ತಾಯಿದ್ದೀನಿ ಅವರಿಗೆ. ಅಂದರೆ ನನ್ನ ಫ್ರೆಂಡ್ ಮಗಳೂ ಕೂಡ ಬಂದಿದ್ಲು. ನನಗೆ ಪೂಜಾ ಆಂಟಿ ಮ್ಯಾಗಿ ಅಂತ ಇದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸ್ಕೊಂಡು ಎಲ್ಲ ಮಾಡೋ ಹೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗೇ ಮಾಡ್ತಾಯಿದ್ದೀನಿ. ಇನ್ನು ಮನೆಯೆಲ್ಲ ಅಂಟ್ಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಮನೆಯೂ ಕೂಡ ಇವಾಗ ಕ್ಲೀನ್ ಮಾಡಬೇಕು. ಆಮೇಲೆ ಹೋಮ್ ವರ್ಕ್ ಕೂಡ ಇರುತ್ತೆ, ಹೋಮ್ ವರ್ಕ್ ಎಲ್ಲನೂ ಕೂಡ ಮಾಡಿಸ್ಬೇಕು. ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಗುರುವಾರ ಶುಕ್ರವಾರದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ದರೆ ಇದು ಶುಕ್ರವಾರದ ಬ್ಲಾಗ್ ಅಲ್ವಾ. ಶುಕ್ರವಾರ ಸಂಜೆ ಬೇರೆ ನಾನು ಮತ್ತೆ ಪೂಜೆ ಮಾಡಬೇಕು. ಅಂದರೆ ಮಾಮೂಲಿ ನನ್ನ ಕೈಲಿ ಫುಲ್ಲು ತಲೆಗೆ ಸ್ನಾನ ಮಾಡೋಂಗಾಯಿತು, ಮಾಡಿಬಿಟ್ಟು ಮಾಡಬೇಕು ಅನ್ನೋದೊಂದಿರುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ ಗೊತ್ತಾ, ಮಕ್ಕಳಿಗೆ ಫೀಡಿಂಗ್ ಮಾಡಿಸೋದ್ರಿಂದ ಈ ಸಂಜೆ ಹೊತ್ತು ಮಳೆ ಜಾಸ್ತಿ ಬರ್ತಾ ಇರುತ್ತೆ, ನಿಮಗೆ ಗೊತ್ತಿರೋಂಗೆ. ಆವಾಗ ನಾವು ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಮಕ್ಳಿಗೆ ಫೀಡ್ ಮಾಡ್ಸೋಕೆ ಹೋದರೆ ನಮ್ಮಿಂದಾಗಿ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ. ಇದು ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ. ನನ್ನ ಫ್ರೆಂಡ್ ಕೂಡ ಅಷ್ಟೇ, ಮಕ್ಕಳು ಆಮೇಲೆ ಅವ್ರ ಹಸ್ಬೆಂಡ್ ಇರೋ ಕೆಲಸಕ್ಕೆ 9 ಗಂಟೆಗೆ 9:30 ಅಷ್ಟೊತ್ತಿಗೆ ಹೋಗ್ತಾರಂತೆ. ಅಷ್ಟರೊಳಗಡೆ ಇವಳು ಕೆಲಸ ಮುಗಿಸ್ಬೇಕು ಅಂತ ಬೆಳಗ್ಗೆನೇ ಸ್ನಾನ ಮಾಡ್ಕೊಳ್ಳೋದು, ಬೆಳಗ್ಗೆನೇ ಅಂದರೆ ತಣ್ಣೀರಲ್ಲೆಲ್ಲ ಕೈ ಆಡೋದು, ಈ ಥರ ಎಲ್ಲ ಮಾಡ್ತಿದ್ದಾಳೆ. ಅದೇನಾಯಿತು, ಮಗುಗೆ ಎಫೆಕ್ಟ್ ಆಗಿದೆ. ಹಾಗಾಗಿ ಅವಳು ಹಾಸ್ಪಿಟ್ಲು ಅಂತ ಸುತ್ತಾ ಇದ್ದಾಳೆ. ಹೀಗಾಗಿ ನಮ್ಮ ಕೆಲಸಗಳು ನಾವು ಮುಗಿಸ್ಕೊಳ್ಳೋಕ್ಕೆ ಮಕ್ಕಳ ಮೇಲೆ ಅದು ಹಿಂಸೆ, ಪ್ರೆಷರ್ ಆಗುತ್ತೆ. ಅಂದರೆ ಶೀತ, ಇವಾಗಿನ ಟೈಮಲ್ಲಿ ಅದೇನೋ ಡೆಂಗಿ ಜ್ವರ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ಸುಮ್ಮನೆ ತಲೆಭಾರ, ಹುಷಾರಿಲ್ಲ ಅನ್ನೋದು. ಯಾವ ಮಕ್ಕಳನ್ನ ನೋಡ್ರಿ ಮೂಗಲ್ಲಿ ಸೋರ್ತಾ ಇರೋದೇ, ಕೆಮ್ಮು, ಜ್ವರ, ಬಿಟ್ಟು ಜ್ವರ, ನೈಟ್ ಹೊತ್ತು ಜ್ವರ ಬರೋದು, ಈ ರೀತಿ ಹೇಳ್ತಾನೆ ಇರ್ತಾರೆ. ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ, ಸಣ್ಣ ಮಳೆ ಬರ್ತಾನೇ ಇರುತ್ತೆ.
ಕೆಲವೊಂದೊಂದು ಮಕ್ಕಳು ನೀವು ನೋಡ್ತಾ ಇರ್ಬೋದು, ಕೆಲವೊಂದು ಸ್ಕೂಲಲ್ಲಿ ಆಬ್ಸೆಂಟ್ಗಳು ಜಾಸ್ತಿ ಆಗ್ತಾಯಿದ್ದಾವೆ. ಯಾಕಂತ ಅಂದರೆ ಮಕ್ಳಿಗೆ ಹುಷಾರಿಲ್ಲ ಮಳೆಯಿಂದಾಗಿ ಅಂತ. ಹಾಗಾಗಿ ಅದೊಂದು ಭಯ. ಅದಕ್ಕೆ ನಾನು ಆದರೆ ಮುಖ ತೊಳ್ಕೊಂಡು ಪೂಜೆ ಮಾಡ್ತೀನಿ, ಒಂದು ಕಡ್ಡಿ ಹಚ್ತೀನಿ. ಅಥವಾ ಆಗಲಿಲ್ವಾ ದೇವರೇ ನೀನೇ ನೋಡ್ಕೋಬೇಕು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಹೆವಿ ರಿಸ್ಕ್ ತೊಗೊಳಲ್ಲ. ಈಗ ನಾನಿರೋ ಪರಿಸ್ಥಿತಿಲಿ ನನ್ನ ಮಕ್ಕಳನ್ನ ಹಿಡ್ಕೊಂಡು ಹಾಸ್ಪಿಟ್ಲಿಗೂ ಮನೆಗೂ ಸುತ್ತಕ್ಕಾಗಲ್ಲ. ಅದೊಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅದಾದ ನಂತರ ಮಧ್ಯಾಹ್ನ ಹೇಳಿದ್ನಲ್ಲ, ಮಧ್ಯಾಹ್ನ ಅಂತ ಅಂದರೆ ಈವ್ನಿಂಗು ನಾನು ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಸರಿ ಆಯಿತು ಅಂತ ಅಂದ್ಬಿಟ್ಟು ಹಪ್ಳ ಇತ್ತು ಮನೇಲಿ, ಹಪ್ಳನ ಹಾಕೋಣ ಅಂತ. ನೈಟು ಕೂಡ ಅಷ್ಟೇ, ನೈಟ್ಗೆ ಸ್ವಲ್ಪ ಎತ್ತಿಕ್ಬಿಟ್ಟು ಇನ್ನರ್ಧ ಇವಾಗ ಹಾಕ್ಕೊತಾ ಇದ್ದೀನಿ ಹಪ್ಳನ. ನನಗೇನೋ ಒಂಥರ ಸ್ನ್ಯಾಕ್ಸು, ಸಂಜೆ ಸ್ನ್ಯಾಕ್ಸಲ್ಲಿ ಒಂದು 4 ಗಂಟೆ, 3:30, 4 ಗಂಟೆಗೆಲ್ಲನೂ ಕೂಡ ನನಗೆ ಕಾಫಿನೋ ಟೀನೋ ಅದ್ರ ಜೊತೆಗೆ ಸ್ನ್ಯಾಕ್ಸು ಏನಾದರೂ ತಿಂದ್ಬಿಡಬೇಕು ಅಂತ ಅನ್ನಿಸುತ್ತೆ. ಕೆಲವೊಂದು ಟೈಮಲ್ಲಿ ಇರುತ್ತೆ, ಕೆಲವೊಂದು ಟೈಮಲ್ಲಿ ಇರೋದಿಲ್ಲ ಸ್ನ್ಯಾಕ್ಸು ಮನೆಯಲ್ಲಿ. ಮಕ್ಕಳಿರೋ ಮನೇಲಿ ಅಂತಲೂ ಅಟ್ಲೀಸ್ಟ್ ಒಂದು ಪ್ಯಾಕ್ ಬಿಸ್ಕೆಟ್ ಇಲ್ಲ ಅಂತಂದ್ರೂ ಸಖತ್ತಾಗಿ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ಏನಾದರೂ ಒಂದು ಹುಡುಕಿ ಎತ್ತಿಟ್ಟಿರ್ತೀನಿ. ಈ ತೀರ ಇರಲಿಲ್ಲ ಅಂತ ಅಂದ್ರೂ ಇಬ್ಬರೂ ಎಳ್ಕೊಂಡು ಮೆಟ್ಲಿಳ್ಕೊಂಡು ಹೋಗಿ ಕೆಳಗಡೆ ಏನಾದರೂ ಒಂದು ಕುಡಿಸ್ಕೊಂಡು ಕರ್ಕೊಂಡು ಬರಬೇಕು, ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ನನಗೆ ಅದೇ ಒಂಥರ ಹಿಂಸೆ ಆಗಿಬಿಟ್ಟಿದೆ. ಏನು ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋವರೆಗೂ ಒಂಥರ, ಸೇರಿಸಾದ್ಮೇಲೆ ಒಂಥರ ಅವಕ್ಕೆ ಸ್ನ್ಯಾಕ್ಸ್ ಅಂತೆ ಅದು ಇದು ಅನ್ನೋದೊಂದಿರುತ್ತೆ. ಹಾಗಾಗಿ ಏನಾದರೂ ಒಂದು ನಾವೇ ಹೋಮ್ ರೆಮಿಡಿ ಹೋಮ್ ಮನೆಯಲ್ಲೇ ಮಾಡಿ ಕೊಡುವಂತಹ ಹೆಲ್ದಿ ಫುಡ್ಡನ್ನು ನಾವು ಏನೋ ನಮ್ಮ ಕಡೆ ಆದಂಗೆ ಪ್ರಿಪೇರ್ ಮಾಡಿ ಕೊಡಬೇಕು ಅಂತ ನನ್ನ ಕಡೆಯಿಂದ ಅನಿಸುತ್ತೆ. ನೋಡೋಣ ಇನ್ನು ಯಾವಾಗಾರ ಬ್ಲಾಗ್ಗಳಲ್ಲಿ ಇನ್ನು ಮುಂದೆ ಬ್ಲಾಗ್ಗಳು ಬರುತ್ತಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಮಗನಿಗೆ ಏನೆಲ್ಲ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ. ಅದಾದಮೇಲೆ ವರ್ಕ್ ಕೊಟ್ಟಿರ್ತಾರೆ ಅವನಿಗೆ. ಕ್ಲಾಸ್ ವರ್ಕಲ್ಲಿ ಮಾಡಿಸಿರೋದೇ ಬೇರೆ, ಮನೆಗೆ ವರ್ಕ್ ಕೊಟ್ಟಿರೋದೇ ಬೇರೆಯೇ. ಈ ರೀತಿ ಕೊಟ್ಟಿರ್ತಾರೆ. ಕೆಲವೊಂದು ಟಿಕ್ಗಳು ಹಾಕೋದು, ಕೆಲವೊಂದು ಲೈನ್ಸ್ ಹಾಕೋದು, ಕೆಲವು ಮ್ಯಾಚ್ ಮಾಡೋದು, ಆಮೇಲೆ ರೈಮ್ಸ್ಗಳು ಅಂತ ಅಂದರೆ ನಾವು ಪ್ರಾಕ್ಟೀಸ್ ಮಾಡಿಸ್ಕೊಡ್ಬೇಕು, ಮನೆಯಲ್ಲಿ ಓದಿಸ್ಬೇಕು ಮಕ್ಕಳಿಗೆ, ಆ್ಯಕ್ಷನ್ ಮಾಡಿ ಹೇಳ್ಕೊಡ್ಬೇಕು. ಅದನ್ನೆಲ್ಲನೂ ಕೂಡ ನಮಗೆ ಮೆಸೇಜ್ ಮಾಡ್ತಾರೆ. ವರ್ಕ್ ಇಂಥ ದಿನ ಹಿಂಗಿದೆ ಅಂತ. ಡೈರಿ ಇಲ್ಲ ಇವರಿಗೆ, ನರ್ಸರಿ ಮಕ್ಕಳಿಗೆ ಎಲ್ಲ ಡೈರಿ ಇದೆಲ್ಲ ಕೊಟ್ಟಿಲ್ಲ. ಗ್ರೂಪಿಗೆ ಆಗಿರ್ತಾರೆ. ನಾವು ಅಡ್ಮಿಷನ್ ಮಾಡಿಸೋಕ್ಕೆ ಅಂತ ಹೋದಾಗ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಕೇಳಿರ್ತಾರಲ್ವ, ನಮ್ಮದು ವಾಟ್ಸಪ್ ನಂಬರೇ ಅವರು ಸ್ಕೂಲ್ದು ಗ್ರೂಪಿಗೆ ಹಾಕಿರ್ತಾರೆ. ಆಯಾಯ ನರ್ಸರಿ ಟೀಚರ್ಸ್ಗಳು ಯಾರೆಲ್ಲ ಇರ್ತಾರೆ, ಕ್ಲಾಸ್ ಟೀಚರು ಅವರೇ ಕ್ಲಾಸ್ ಬಿಡೋಕ್ಕೆ 3:30 ಅಂತ ಅಂದರೆ 3:15 ವರ್ಕು ಹೀಗಿದೆ ಅಂತ ಅಂದ್ಬಿಟ್ಟು ಅವರೇ ಮೆಸೇಜ್ ಹಾಕ್ಬಿಡ್ತಾರೆ. ಅದನ್ನು ನೋಡಿಕೊಂಡು ನಾವು ಓದಿಸ್ಬೇಕು. ಅದಾದಮೇಲೆ ಅಂದರೆ ತೀರಾ ಏನು ಹೆವಿಯಾಗಿ ಕೊಟ್ಟಿರಲ್ಲ. ಒಂದು ಬುಕ್ಕು ಬರೆಯೋದಕ್ಕೆ ಕೊಟ್ಟರೆ, ಇನ್ನೊಂದು ಬುಕ್ಕು ಓದಿಸೋದಕ್ಕೆ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಬುಕ್ಸು ಡ್ರಾಯಿಂಗ್ ಮಾಡಿರ್ತಾರೆ, ಅದಕ್ಕೆ ಕಲರು ಎಲ್ಲ ಫಿನಿಷ್ ಮಾಡೋದು, ಈ ರೀತಿ ಕೊಟ್ಟಿರ್ತಾರೆ. ನಮ್ಗೆ ಏನಪ್ಪ ಅಂತ ಅಂದರೆ, ಸತ್ಯವಾಗ್ಲೂ ಹೇಳ್ತೀನಿ, ಅವಾಗ ಇರೋದಕ್ಕೂ ಇವಾಗಿರೋದಕ್ಕೂ ಒಂದು ಇಂಗ್ಲೀಷ್ ಪದಗಳೇ ಅರ್ಥ ಆಗೋಲ್ಲ ನಮಗೆ. ಒಂದೊಂದು ಸಲ ನಾನೇ ಗೂಗಲಲ್ಲಿ ಸರ್ಚ್ ಮಾಡಿಬಿಡ್ತೀನಿ, ಇದಕ್ಕೂ ಏನಪ್ಪ ಸಂಬಂಧ ಅಂತ ಅಂದ್ಬಿಟ್ಟು. ಒಂದೊಂದು ಮೀನಿಂಗೇ ಗೊತ್ತಾಗಲ್ಲ ನನಗೆ ಅವ್ರ ಇದರಲ್ಲಿ. ಹಾಗಾಗಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಾನು ಹೇಳ್ಕೊಡ್ತೀನಿ. ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಾನು ಓದ್ತಾ ಇರ್ಬೇಕಾದ್ರೆ ಅಲ್ಪ ಸ್ವಲ್ಪ ಅಂದರೆ ಒಂದು 80%, 90% ಅಲ್ಲ, 75% ಅಂದ್ಕೊಳ್ಳಿ, ಆವಾಗ ಅಷ್ಟು ಇಂಗ್ಲೀಷ್ ಬರ್ತಾಯಿತ್ತು. ಇವಾಗ ನಿಜವಾಗ್ಲೂ 100ರಲ್ಲಿ ಒಂದು 10-20% ಅಷ್ಟೇ ಏನೋ ಒಂಚೂರು ಬರೋದು, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಏನೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಅರ್ಥ ಆಗೋಂಗೆ ಅವ್ರಿಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ನೈಟ್ ಊಟಕ್ಕೆ ನಾನು ಕಡಲೆಕಾಳು ಸಾಂಬಾರನ್ನ ಮಾಡಿದ್ದೀನಿ. ಹಾಗೆಯೇ ಹಪ್ಳ, ರೈಸು, ಮುದ್ದೆ ಇಷ್ಟನ್ನು ಮಾಡಿ ನಾನು ನೈಟು ಅವನಿಗೆಲ್ಲ ಓದಿಸಾದ್ಮೇಲೆ ಊಟ ಮಾಡಿ ಮಲಗಿದ್ದಾಯಿತು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಿಮಗೇನಾದರೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.